ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿದೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 4ನೇ ತಾರೀಕಿನ ತನಕ ನಡೆಯುತ್ತೆ. ಪರೀಕ್ಷೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಸಚಿವರಾಗಿರುವ ಮಧು ಬಂಗಾರಪ್ಪ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿದೆ. ಮಾರ್ಚ್ 18ರಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಸಚಿವರು. ಮಾರ್ಚ್ 18ಕ್ಕೆ ಪ್ರಥಮ ಭಾಷೆಗಳ ಪರೀಕ್ಷೆ ಇರುತ್ತೆ. ಕನ್ನಡ, ಇಂಗ್ಲಿಷ್ ಅಥವಾ ಹಿಂದಿ. ಪ್ರಥಮ ಭಾಷೆ ಅವರದ್ದು ಯಾವುದಾಗಿರುತ್ತೆ ಅದು ಪ್ರಥಮ ಭಾಷೆ 18ಕ್ಕೆ. ಮಾರ್ಚ್ 23ಕ್ಕೆ ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರ. ಮಾರ್ಚ್ 25ನೇ ತಾರೀಕಿಗೆ ದ್ವಿತೀಯ ಭಾಷೆಗಳ ಪರೀಕ್ಷೆ ಇರುತ್ತೆ. ಈಗ ಕನ್ನಡವನ್ನು ಪ್ರಥಮ ಭಾಷೆ ತೆಗೆದುಕೊಂಡರು, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಇರುತ್ತೆ. ಅವರದ್ದು ದ್ವಿತೀಯ ಭಾಷೆ ಮಾರ್ಚ್ 25ಕ್ಕೆ. ಮಾರ್ಚ್ 28ನೇ ತಾರೀಕಿಗೆ ಗಣಿತ, ಸಮಾಜಶಾಸ್ತ್ರ. ಮಾರ್ಚ್ 30ಕ್ಕೆ ತೃತೀಯ ಭಾಷೆಗಳ ಪರೀಕ್ಷೆ ಇರುತ್ತೆ. ಮತ್ತೊಂದು ಕಡೆ ಏಪ್ರಿಲ್ 4 ಕೋ ಸಬ್ಜೆಕ್ಟ್ ಸಮಾಜ ವಿಜ್ಞಾನ. ಬಹುನಿರೀಕ್ಷಿತ ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಏನಿದೆ ಅದು ಪ್ರಕಟ ಮಾಡಿರುವುದು. ಪ್ರಥಮ ಭಾಷೆ 18ನೇ ತಾರೀಕಿಗೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು ಅದು ಇರುವಂಥದ್ದು 18ನೇ ತಾರೀಕಿಗೆ. 23ನೇ ತಾರೀಕಿಗೆ ಕೋ ಸಬ್ಜೆಕ್ಟ್ ಇರುತ್ತೆ. ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ. 25 ದ್ವಿತೀಯ ಭಾಷೆ ಇಂಗ್ಲಿಷ್, ಕನ್ನಡ. 28 ಕೋ ಸಬ್ಜೆಕ್ಟ್ ಇರುತ್ತೆ. ಗಣಿತ ಮತ್ತು ಸಮಾಜಶಾಸ್ತ್ರ. 30ನೇ ತಾರೀಕಿಗೆ ತೃತೀಯ ಭಾಷೆ ಹಿಂದಿ, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. SSQF ವಿಷಯಗಳು ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಅಫ್ರೆಲ್, ಮೇಡ್, ಆಫ್ಸ್ ಇವೆಲ್ಲ ಸಬ್ಜೆಕ್ಟ್ಗಳು ಇರುತ್ತೆ ಅದರಲ್ಲಿ. 1ನೇ ತಾರೀಕಿಗೆ ಏಪ್ರಿಲ್ 1 ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಅರ್ಥಶಾಸ್ತ್ರ ಇದೆಲ್ಲ ಇರೋದು. ಅದಾದ ನಂತರ 2ನೇ ತಾರೀಕಿಗೆ ಸಮಾಜ ವಿಜ್ಞಾನ. 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಬಹು ನಿರೀಕ್ಷಿತ SSLC ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಯಾವತ್ತು ಯಾವ್ಯಾವ ಸಬ್ಜೆಕ್ಟ್ ಇದೆ, ಏನು ಹೇಳಿದ್ರು ಶಿಕ್ಷಣ ಸಚಿವರು ಈ ಬಗ್ಗೆ? ಅಂದ್ರೆ SSLC ಹಾಗೂ PUC ಪರೀಕ್ಷೆ ಹಿನ್ನೆಲೆ ಸದ್ಯ ಶಿಕ್ಷಣ ಸಚಿವರೇ ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿರುವಂತದ್ದು. ಸದ್ಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಕೂಡ ತಿಳಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ PUC ಆಗಿನ SSLC ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾ ಮೇಲೆ ವಿಶೇಷ ಗಮನ ಇಡಲಾಗುತ್ತೆ. ಹಾಗೇನೆ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಅಂತ ಪೋಸ್ಟ್ ಹಾಕುವವರ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸರು ಕೂಡ ವಿಶೇಷವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಅಂತಹ ಖಾತೆಗಳನ್ನ ನಿರ್ಬಂಧಿಸಲು ತೀರ್ಮಾನ ಕೈಗೊಳ್ಳಲಾಗುತ್ತೆ. ಹೀಗಾಗಿ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಪರೀಕ್ಷೆ ಸುಸೂತ್ರವಾಗಿ ನಡೆಸಲು ಪೊಲೀಸರಿಗೂ ಕೂಡ ಮನವಿ ಮಾಡಿದ್ದಾರೆ. ಹಾಗೇನೆ SSLC ಹಾಗೂ PUC ಪರೀಕ್ಷೆ ಹಿನ್ನೆಲೆ KSRTC ಮತ್ತು BMTC ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ. ಹಾಗೇನೆ ಶಿಕ್ಷಕರು ಕೂಡ ಮಕ್ಕಳು ಅಂದ್ರೆ ಗಾಬರಿ ಪಡುವಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಬಾರ್ದು. ಅಂದ್ರೆ ಸುಸೂತ್ರವಾಗಿ ಎಕ್ಸಾಮ್ ನಡೆಯೋದಕ್ಕೆ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕೂಡ ಶಿಕ್ಷಣ ಸಚಿವರು ತಿಳಿಸಿರುವಂತದ್ದು. ಯಾಕಂದ್ರೆ PUC ಪರೀಕ್ಷೆ ಆಗಿರ್ಬೋದು, SSLC ಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಬಹುತೇಕ ಮೊದಲ ಹಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ನಾವು ಕೆಲ್ಸಕ್ಕೆ ಹೋದಾಗಲೂ SSLC ಆಗಿನೇ PUC ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಹೀಗಾಗಿ ಯಾವುದೇ ವಿದ್ಯಾರ್ಥಿಗಳು ಅಂದ್ರೆ ಬಹಳಷ್ಟು ನೀಟಾಗಿ ಓದ್ಕೊಂಡು ಬಹಳಷ್ಟು ಒಂದು ಶಿಸ್ತಿನಿಂದ ಒಂದು ಎಕ್ಸಾಮ್ ಅನ್ನ ಕೂಡ ಬರೆಯುವಂತೆ ಸೂಚನೆ ಕೊಟ್ಟಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಪೇಪರ್ನೆಲ್ಲ ತಗೊಂಡು ಈ ವ್ಯಾಪ್ತಿಯಲ್ಲೇ ಈ ಪ್ರಶ್ನೆಗಳು ಬರ್ತಾವೆ, ಅದನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟರು. ಅವರು ಹೋಗಿ ಬೇರೆ ಶಾಲೆಗಳಿಗೆ ಮತ್ತೆ ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಆ ಟೀಚರ್ಸ್ ಮಕ್ಕಳಿಗೆ ಅದನ್ನ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಎಷ್ಟೊಂದು ಕಡೆಗೆ ನೀವು ನಂಬಲ್ಲ, DC ಮತ್ತು CEO ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಕಡೆಗೆ ನಮ್ಮ ಇಲಾಖೆಯನ್ನು ಬಿಟ್ಟು ಅವರೇ ಸ್ವತಂತ್ರವಾಗೂ ಕೂಡ ಎಕ್ಸಾಮಿನೇಷನ್ ಈ ತರ ಎಲ್ಲ ಮಾಡಿ ಬಿಕಾಸ್ ನನ್ನ ಜಿಲ್ಲೆಯಲ್ಲೂ ನಡೀತು ಮತ್ತು ಬೇರೆ ಬೇರೆ ಕೆಲವು ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ ನಾವು ಕೂಡ ತಗೊಂಡಿದ್ದೀವಿ. ಆಮೇಲೆ PUC ನಾನು ಸುಮ್ಮನೆ ನಾನು ಭರತವ್ರು ಇವತ್ತು ಬೆಳಗ್ಗೆ ನನಗೆ ಕೊಟ್ಟು ಈ 1
ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗೋರೆ 23,000 ಜನ ಇದ್ದಾರೆ. ಕರೆಕ್ಟಾ? 23,000. ಸುಮ್ಮನೆ ಒಂದು ಗಾಬರಿಗೆ ಈಗಿರುತ್ತಲ್ಲ 5 ಸಬ್ಜೆಕ್ಟ್ ಅಲ್ಲಿ ಯಾವ್ದೊಂದು ಇಲ್ಲ ಕಣೋ, ನಾವೆಲ್ಲ ಐ ಥಿಂಕ್ ವಿ ಆಲ್ ವುಡ್ ಹ್ಯಾವ್ ಫೇಸ್ಡ್ ಇಟ್. ಏನಂತ ಮ್ಯಾಥ್ಸ್ ಅಂದ್ರೆ ಆಗಲ್ಲ ಮಳೆ, ಎಲ್ಲದೂ ಓಕೆ. ಅದೊಂದು ನಾಸಿ ಅಷ್ಟೇ, ಅದನ್ನ ನಾವು ಅನ್ಕೊಂಡ್ಬಿಡ್ತೀವಿ. ಇಲ್ಲ ಇನ್ನೊಬ್ರು ಏನ್ ಮಾಡ್ತಾರೆ, ನಂಗೆ ಸೈನ್ಸ್ ಅಂದ್ರೆ ಆಗೋದಿಲ್ಲ, ಇಲ್ಲಾಂದ್ರೆ ಫಿಸಿಕ್ಸ್ ಅಂದ್ರೆ ಆಗೋದಿಲ್ಲ, ಯಾವುದೋ ಒಂದು ಅದು ಮೈಂಡಲ್ಲಿ ಇಟ್ಕೊಳ್ತಾರೆ. ಅಂಥವ್ರನ್ನು ಕೂಡ ನೀವು ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ DC ಮಟ್ಟದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಇಲಾಖೆಯವ್ರನ್ನ ಕರೆದು ಅವ್ರನ್ನ ಅಂದ್ರೆ ಧೈರ್ಯವಾಗಿ ಹೋಗಿ ಮಾಡಿದ್ರೆ ಒಂದು 2-3 ಮಾರ್ಕ್ಸ್ ಪಾಸ್ ಆಗ್ಬಿಡ್ತಾರೆ. ಅವ್ರಿಗೆ ಏನಂದ್ರೆ ನನಗೆ ಮ್ಯಾಥ್ಸ್ ಭಯ ಅಂತಾನೆ ಹೋಗಿ ಎಕ್ಸಾಮ್ ತಗೊಂಡ್ರೆ ಆ ಭಯದಲ್ಲಿ ಇರ್ತಾರೆ. ಸೊ ಎಲ್ಲಾ ತರದ ನಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಾರನು ನಾವು ಬಿಟ್ಕೊಳಕ್ ಹೋಗ್ಲಿ, ಎಲ್ಲ ತರದ ಇದನ್ನ ತಗೊಳ್ಬೇಕು. ಮತ್ತೆ ವೆಬ್ಕಾಸ್ಟಿಂಗ್ ಜೊತೆಗೆ ಮತ್ತೆ ಅಲ್ಲಿ ಎಕ್ಸಾಮಿನೇಷನ್ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣಕ್ಕೂ ಕೂಡ DC-ಯವರು CEO-ರು ಎಲ್ಲರೂ ಕೂಡ ನೀವು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನ, ಮತ್ತೆ ಮಾಧ್ಯಮದಲ್ಲೂ ಕೂಡ ನೀವು ಕೂಡ ಹಂಚಿಕೊಳ್ಳಿ ಕೆಲವು ವಿಚಾರಗಳನ್ನ ಅಂತಕ್ಕಂಥದ್ದೆಲ್ಲ ಹೇಳಿದ್ವಿ. ಐ ಥಿಂಕ್ ವಿ ಆರ್ ಸೆಟ್ ಎಕ್ಸಾಮಿನೇಷನ್ ಮಾಡೋದಕ್ಕೆ. ಛತ್ತೀಸ್ಗಢಕ್ಕೆ PUC ಇಂದ ಶುರು ಆಗೋದ್ರಿಂದ ಅಂತ ಏನು ತೊಂದರೆ ಇಲ್ಲ. ಮತ್ತೆ ಭದ್ರತೆ ಕೊಡ್ತಕ್ಕಂಥದ್ದು ಪತ್ರಿಕಾ ಇದರೆಲ್ಲ ಹೋಗೋದು ಏನು ಅಂತ ಟೈಮಲ್ಲಿ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಆಗ್ಬಾರ್ದು.